ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೆತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರುವುದು ಮಹಿಳೆಯರಲ್ಲಿನ ಬಂಜೆತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಈ ಹಿಂದೆ ಬಂಜೆತನಕ್ಕೆ ಮಹಿಳೆಯೇ ಕಾರಣವೆಂದು ದೂಷಿಸಲಾಗ್ತಿತ್ತು. ಆದರೆ ಮಹಿಳೆಯರಷ್ಟೇ ಪುರುಷನು ಕೂಡ ಕಾರಣನಾಗ್ತಾನೆ. ಅನೇಕ ಬಾರಿ ಪುರುಷರಲ್ಲಿನ ಸಮಸ್ಯೆಯಿಂದಾಗಿ ದಂಪತಿ ಮಕ್ಕಳನ್ನ ಪಡೆಯುವಲ್ಲಿ ವಿಫಲರಾಗಿದ್ದಾರೆ. ಹೀಗಾಗಿ ಚಿಕಿತ್ಸೆಗೆ ತೆರಳುವಾಗ ದಂಪತಿಗಳು ಇಬ್ಬರೂ ಜೊತೆಗೆ ಹೋಗೋದು ಬಹಳ ಮುಖ್ಯ. ಇದರಿಂದಾಗಿ ಯಾರಲ್ಲಿ ಸಮಸ್ಯೆ ಇದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತೆ. ಮದ್ಯಪಾನ, ಧೂಮಪಾನ ಸೇರಿದಂತೆ ಅನೇಕ ಕಾರಣಗಳಿಂದಾಗಿ ಪುರುಷರು ಸಮಸ್ಯೆಗೆ ಒಳಗಾಗ್ತಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಈ ಸಮಸ್ಯೆಯಿಂದ ದೂರ ಉಳ್ಕೊಳ್ಳಬಹುದು. ಮಕ್ಕಳನ್ನ ಪಡೆಯುವ ಆಸೆ ಬಿಟ್ಟವರು ಸಹ ತಮ್ಮ ಕನಸನ್ನ ನನಸಾಗಿಸಿಕೊಳ್ಳಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮಿಲನ್ ದಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ನ ವೈದ್ಯರಾದ ಶಿಲ್ಪಾ ಎಲ್ಲೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ಸ್ಪೆಷಲಿ ಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಫೀಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ತಿಳ್ಕೊಂಡಿದ್ದೀವಿ, ಒಂದಷ್ಟು ವಿಚಾರ ಗೊತ್ತಿದೆ. ಆದರೆ ಸಾಕಷ್ಟು ಜನರಿಗೆ ಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ಮಾಹಿತಿ ಬೇಕಾಗಿದೆ. ತಾವೇನು ಹೇಳ್ತೀರಾ, ಯಾಕೆ ಕಾಣಿಸ್ಕೊಳ್ಳುತ್ತೆ? ಸೊ ಇತ್ತೀಚೆಗೆ ಮೇಲ್ ಇನ್ಫರ್ಟಿಲಿಟಿ ತುಂಬ ಜಾಸ್ತಿ ಆಗಿದೆ. ಇನಿಷಿಯಲಿ ಇನ್ಫರ್ಟಿಲಿಟಿ ಕಾಸಲ್ಲಿ ಮೇಲ್ ಇನ್ಫರ್ಟಿಲಿಟಿ 20% ಕಾರಣ ಆಗ್ತಾಯಿತ್ತು. ಈಗ ಅದು ಇನ್ಕ್ರೀಸ್ ಆಗಿ 40% ಆಫ್ ದ ಕಾಸ್ ಆಫ್ ಇನ್ಫರ್ಟಿಲಿಟಿ ಮೇಲ್ ಫ್ಯಾಕ್ಟರಲ್ಲೇ ಇದೆ. ಓಕೆ, ಮೇಲ್ ಇನ್ಫರ್ಟಿಲಿಟಿ ಅಂದರೆ ಏನು? ಸೊ ಈಗ ಫಲವತ್ತಾದ ಸ್ತ್ರೀಯಲ್ಲಿ ಗರ್ಭಧಾರಣೆ ಉಂಟು ಮಾಡಲು ಪುರುಷರ ಅಸಮರ್ಥತೆಗೆ ನಾವು ಮೇಲ್ ಇನ್ಫರ್ಟಿಲಿಟಿ ಎಂದು ಕರೆಯುತ್ತೇವೆ. ಓಕೆ ಡಾಕ್ಟರ್, ಇನ್ನು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು, ರೀಸನ್ಸ್ ಫಾರ್ ದಟ್? ಸೊ ಮೇಲ್ ಇನ್ಫರ್ಟಿಲಿಟಿಗೆ ತುಂಬ ಕಾರಣಗಳಿದೆ. ಸೊ ಈಗಿನ ಲೈಫ್ ಸ್ಟೈಲ್ ಚೇಂಜಸ್, ಎಸ್ಪೆಷಲಿ ಸ್ಮೋಕಿಂಗ್, ಯಂಗ್ಸ್ಟರ್ಸ್ ಎಲ್ಲ ಸ್ಮೋಕ್ ಮಾಡ್ತಾ ಇದ್ದಾರೆ. ಈ ಸ್ಮೋಕಿಂಗಲ್ಲಿ ನಿಕೋಟಿನ್ ಅಂತ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ಅದು ವ್ಯಾಸೋ ಕನ್ಸ್ಟ್ರಿಕ್ಷನ್ ಮಾಡಿ ಟೆಸ್ಟಿಸ್ಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಮಾಡುತ್ತೆ. ಈ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗೋದ್ರಿಂದ ಸ್ಪರ್ಮಟೋಜೆನೆಸಿಸ್ಗೆ ಎಫೆಕ್ಟ್ ಆಗಿ ಸ್ಪರ್ಮ್ ಪ್ಯಾರಾಮೀಟರ್ಸಲ್ಲಿ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅನ್ಹೆಲ್ದಿ ಈಟಿಂಗ್. ಸೊ ಈಗ ರೆಗ್ಯುಲರಾಗಿ ಯಾರು ಟೈಮ್ ಸರಿ ಊಟ ಮಾಡಲ್ಲ, ಜಂಕ್ ಫುಡ್ಸ್ ತುಂಬ ತಿಂತಾರೆ. ಸೊ ಅದರಿಂದ ಒಬೇಸಿಟಿ ಬರುತ್ತೆ. ಆ ಒಬೇಸಿಟಿಯಿಂದನೂ ನಮ್ಮ ಸ್ಪರ್ಮಟೋಜೆನೆಸಿಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಗ್ಯಾಜೆಟ್ಸ್. ಈ ಮೊಬೈಲ್, ಲ್ಯಾಪ್ಟಾಪ್ಸ್ ತುಂಬ ಬಳಕೆ ಆಗಿದ್ದರಿಂದ ಇದರಲ್ಲಿ 5G ಆಮೇಲೆ 4G ಇತ್ಯಾದಿಗಳಿಂದ ಸೊ ಇಟ್ ಹ್ಯಾಸ್ ಅ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸೊ ಇಟ್ ಹ್ಯಾಸ್ ಅ ಡೈರೆಕ್ಟ್ ಎಫೆಕ್ಟ್ ಆನ್ ದ DNA ಆಫ್ ದ ಸ್ಪರ್ಮ್. ಅದರಿಂದ ಮೇಲ್ ಇನ್ಫರ್ಟಿಲಿಟಿಗೆ ತುಂಬ ಕಾರಣಗಳು ಇನ್ಕ್ರೀಸ್ ಆಗ್ತಾ ಇದೆ. ಓಕೆ ಡಾಕ್ಟರ್, ಇನ್ನು ಮೇಲ್ ಇನ್ಫರ್ಟಿಲಿಟಿಯ ಲಕ್ಷಣಗಳ ಬಗ್ಗೆ ಹೇಳೋದಾದರೆ ಮುಂಚಿತವಾಗಿ ಗೊತ್ತಾಗುತ್ತಾ ಹೇಗೆ? ಸೊ ಇದು ಮೇಲ್ ಇನ್ಫರ್ಟಿಲಿಟಿ ಅಂತ ಅವ್ರಿಗೆ 7 ಪ್ಯಾರಾಮೀಟರ್ಸಲ್ಲಿ ತೊಂದರೆ ಇದೆ ಅಂತ ಹೇಳಿ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನಾರ್ಮಲ್ ಆಗೇ ಇರ್ತಾರೆ, ನಾರ್ಮಲ್ ಆಗೇ ಜೀವನ ಮಾಡ್ತಾರೆ, ನಾರ್ಮಲ್ ಆಗೇ ಸಂಬಂಧ ಮಾಡ್ತಾರೆ. ಬಟ್ ಅವ್ರು ಯಾವ ದಂಪತಿಗಳು ಟ್ರೀಟ್ಮೆಂಟ್ಗಂತ ನಮ್ಮ ಹತ್ರ ಬಂದಿರ್ತಾರೋ ಆವಾಗ ಅವ್ರಿಗೆ ಮೇಲ್ ಫ್ಯಾಕ್ಟರ್ ಏನಾದರೂ ತೊಂದರೆ ಇದೆ ಅಂತ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಸೊ ದ ಬೇಸಿಕ್ ಟೆಸ್ಟ್ ಸೆಮೆನ್ ಟೆಸ್ಟ್ ಅಂತ ಮಾಡ್ತೀವಿ. ಅದು ಮಾಡಿದಾಗನೇ ಗೊತ್ತಾಗುತ್ತೆ ಅವ್ರಿಗೆ ತೊಂದರೆ ಇದೆ ಅಂತ. ಅದರ್ವೈಸ್ ಏನು ಲಕ್ಷಣಗಳಂತ ಕಾಣಲ್ಲ. ಓಕೆ ಡಾಕ್ಟರ್, ಯಾವಾಗ ಈ ಟೆಸ್ಟ್ನ ಮಾಡಬೇಕು, ಅನಲೈಸ್ ಯಾವಾಗ ಮಾಡಬೇಕು? ಸೊ ಒಂದು ದಂಪತಿಗಳು ಮಕ್ಕಳಾಗಲ್ಲ ಅಂತ ಬಂದಿದ್ದಾಗೆ ಸೊ ಅವರು 12 ತಿಂಗಳು ಕಂಪ್ಲೀಟಾಗಿ ಟ್ರೈ ಮಾಡಿ, ಯಾವುದೇ ಕಾಂಟ್ರಸೆಪ್ಷನ್ ಇರಲಾರ್ದೆ ಟ್ರೈ ಮಾಡಿ ಮಕ್ಕಳಾಗಲಿಲ್ದಾಗೆ ಅವ್ರು ನಮ್ಮ ಹತ್ರ ಬರ್ತಾರೆ. ಸೊ ಆವಾಗ ಬಂದಾಗ ಆ್ಯಸ್ ಅ ಮೇಲ್ ಫ್ಯಾಕ್ಟರ್ ಇನ್ವೆಸ್ಟಿಗೇಷನ್ ನಾವು ಸೆಮೆನ್ ಟೆಸ್ಟ್ ಅಂತ ಮಾಡ್ತೀವಿ. ಅದು ಮಾಡಿದಾಗನೇ ಗೊತ್ತಾಗೋದು. ಟೆಸ್ಟ್ ಪ್ರೊಸೀಜರ್ ಬಗ್ಗೆ ಹೇಳೋದಾದರೆ ಹೇಗಿರುತ್ತೆ? ಸೊ ಸೆಮೆನ್ ಅನಲೈಸಿಸ್ ಅಂತ ಹೇಳೋದು, ಸೊ ಮಿನಿಮಮ್ 3 to 5 ಡೇಸ್ ಆಫ್ ಗ್ಯಾಪ್ ಇರಬೇಕು, ಆಬ್ಸ್ಟಿನೆನ್ಸ್ ಇರಬೇಕು. ಅದಾದಮೇಲೆ ಪ್ರಿಫರಬಲಿ ಅವರು ಸೆಮೆನ್ನ ಲ್ಯಾಬಲ್ಲೇ ಕಲೆಕ್ಟ್ ಮಾಡಿ ಫರ್ಟಿಲಿಟಿ ಸೆಂಟರ್ ಹತ್ರನೇ ಅವ್ರು ಸೆಮೆನ್ ಕಲೆಕ್ಟ್ ಮಾಡಿ ಕೊಡಬೇಕು. ಅದಾದಮೇಲೆ ಅದನ್ನು ಅವರು ಫರ್ಟಿಲಿಟಿ ಸೆಂಟ್ರಲ್ಲಿ ಅನಲೈಸ್ ಮಾಡಿ ರಿಪೋರ್ಟಿಂಗ್ ಮಾಡ್ತಾರೆ. ಆಮೇಲೆ ತುಂಬ ಜನ ಏನು ಮಾಡ್ತಾರೆ, ಕಾಮನ್ ಲ್ಯಾಬಲ್ಲಿ ಪ್ಯಾಥಾಲಜಿ ಲ್ಯಾಬಲ್ಲಿ ಕೊಡ್ತಾರೆ. ಬಟ್ ಅಲ್ಲಿ ಸ್ಪೆಷಲೈಸ್ ಪೀಪಲ್ ಅಂತ ಇರಲ್ಲ. ಇಲ್ಲಿ ಫರ್ಟಿಲಿಟಿ ಸೆಂಟ್ರಲ್ಲಿ ಆಂಡ್ರಾಲಜಿಸ್ಟ್ ಅಂತ ಇರ್ತಾರೆ. ದೇ ಆರ್ ಸ್ಪೆಷಲೈಸ್ಡ್ ಇನ್ 7 ಪ್ಯಾರಾಮೀಟರ್ ಟೆಸ್ಟಿಂಗ್ ಅದೆಲ್ಲ. ಸೊ ರಿಪೋರ್ಟಿಂಗು ಕಂಪ್ಲೀಟಾಗಿ ಸಿಗುತ್ತೆ. ಅದರ್ವೈಸ್ ಹೊರಗಡೆ ಎಲ್ಲಾದರೂ ಮಾಡಿಸಿದ್ರೆ ಅದು ಇನ್ಕಂಪ್ಲೀಟ್ ರಿಪೋರ್ಟ್ ಇರುತ್ತೆ. ಸೊ ವಿ ವಾಂಟ್ ಅ ಕಂಪ್ಲೀಟ್ ರಿಪೋರ್ಟ್ ಬಿಫೋರ್ ವಿ ಪ್ರೊಸೀಡ್ ಟು ದ ಟ್ರೀಟ್ಮೆಂಟ್. ಸೊ ಸೆಮೆನ್ ಅನಲೈಸಿಸ್ನ ಫರ್ಟಿಲಿಟಿ ಸೆಂಟ್ರಲ್ಲಿ ಮಾಡೋದು ಒಳ್ಳೆಯದು. ಓಕೆ ಡಾಕ್ಟರ್, ಸೆಮೆನ್ ಅನಲೈಸ್ ಅನ್ನುವಂಥದ್ದು ಅಬ್ನಾರ್ಮಲಾ, ನಾರ್ಮಲಾ ಅನ್ನುವಂಥದ್ದು ಯಾವಾಗ ಗೊತ್ತಾಗುತ್ತೆ? ಸೊ ಒಂದ್ಸತಿ ಸಿಮೋನ್ ರಿಪೋರ್ಟ್ ಬಂದಮೇಲೆ ಅದರಲ್ಲಿ 2 ಥರದ ಫ್ಯಾಕ್ಟರ್ಸ್ ಇರುತ್ತೆ. ಒಂದು
ಸ್ಕೋಪಿಕ್ ಫೀಚರ್ಸ್ ಆ್ಯಂಡ್ ಮ್ಯಾಕ್ರೋಸ್ಕೋಪಿಕ್ ಫೀಚರ್ಸ್ ಅಂತ. ಸೊ ಡಿಪೆಂಡಿಂಗ್ ಆನ್ ದ ರಿಪೋರ್ಟ್ ನಾವು ಹೇಳ್ತೇವೆ. ಸೊ ಎಕ್ಸಾಂಪಲ್ ಮ್ಯಾಕ್ರೋಸ್ಕೋಪಿಕಲ್ಲಿ ವಾಲ್ಯೂಮ್ ಎಷ್ಟಿದೆ, ಕಡಿಮೆ ಇತ್ತು ಅಂತಂದರೆ ಎಲ್ಲಾದರೂ ಡಕ್ಟ್ ಆಬ್ಸ್ಟ್ರಕ್ಷನ್ ಇದೆ ಅಂತ, ಅಕಸ್ಮಾತ್ ಜಾಸ್ತಿ ಇತ್ತು ಅಂತಂದರೆ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ ವಾಲ್ಯೂಮ್. ನೆಕ್ಸ್ಟ್ ಅದ್ರ pH ನೋಡ್ತೇವೆ, ಕಡಿಮೆ ಇತ್ತು ಅಂದರೆ ಇನ್ಫೆಕ್ಷನ್ ಇದೆ ಅಂತ ಅರ್ಥ ಆಗುತ್ತೆ. ಲಿಕ್ವಿಫಿಕೇಷನ್ ಟೈಮಿಂಗ್ ನಾರ್ಮಲ್ 15 to 30 ಮಿನಿಟ್ಸಲ್ಲಿ ಅದು ಲಿಕ್ವಿಫೈ ಆಗಬೇಕು. ಅದು 45 ಮಿನಿಟ್ಸ್ ಆದರೂ ಆಗಲಿಲ್ಲ ಅಂತಂದರೆ ಅದರಲ್ಲಿ ಇನ್ಫೆಕ್ಷನ್ ಇದೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಮೈಕ್ರೋಸ್ಕೋಪಿಕ್ ಫೀಚರ್ಸ್, ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಕೌಂಟ್ ನೋಡ್ತೀವಿ, ನಾರ್ಮಲ್ ಸ್ಪರ್ಮ್ ಕೌಂಟ್ ಏನಿರುತ್ತೆ ಒಂದು 80 to 100 ಮಿಲಿಯನ್ಸ್ ಇರುತ್ತೆ. ಸೊ ಅಕಾರ್ಡಿಂಗ್ ಟು WHO ಮಿನಿಮಮ್ 15 ಮಿಲಿಯನ್ ಕೌಂಟ್ ಇರಬೇಕು. ಅದಕ್ಕಿಂತ ಕಡಿಮೆ ಕೌಂಟ್ ಇತ್ತು, ಸ್ಪರ್ಮ್ಸ್ ಕೌಂಟ್ ಇತ್ತು ಅಂದರೆ ನಾವು ಆಲಿಗೋಜೂಸ್ಪರ್ಮಿಯಾ ಅಂತ ಹೇಳ್ತೇವೆ. ನೆಕ್ಸ್ಟ್ ಕಮಿಂಗ್ ಟು ದ ಮೊಟಿಲಿಟಿ ಆಫ್ ದ ಸ್ಪರ್ಮ್, ಅಂದರೆ ಮುಂದಕ್ಕೆ ಹೋಗೋ ಕ್ಷಮತೆ ಎಷ್ಟಿದೆ ಆ ಸ್ಪರ್ಮ್ಗೆ ಅಂತ. ಸೊ ನಾರ್ಮಲ್ ಇಟ್ ಈಸ್ 40%. ಸೊ 40%ಗಿಂತ ಕಡಿಮೆ ಇತ್ತು ಅಂತಂದರೆ ನಾವು ಆ ಕಂಡೀಷನ್ಗೆ ಅಸ್ತಿನೋಜೂಸ್ಪರ್ಮಿಯಾ ಅಂತ ಕರಿತೇವೆ. ನೆಕ್ಸ್ಟ್ ಕಮಿಂಗ್ ಟು ದ ಮಾರ್ಫಾಲಜಿ, ಆ ಸ್ಪರ್ಮ್ದ ಆಕಾರ ಹೇಗಿದೆ ಅಂತ. ಸೊ ನಮ್ಗೆ ಹೇಗೆ ಆಕಾರ ಇರುತ್ತೋ ಆ ಸ್ಪರ್ಮ್ ಕೂಡ ಬಾಡಿ, ಹೆಡ್, ಟೇಲ್ ಅಂತ ಇರುತ್ತೆ. ಸೊ ಅದರಲ್ಲಿ ಏನಾದರೂ ತೊಂದರೆ ಇತ್ತು ಅಂತಂದರೆ ಮಾರ್ಫಾಲಜಿ ಎಫೆಕ್ಟ್ ಆಗಿದೆ, ಅಂದರೆ ಟೆರಟೋಜೂಸ್ಪರ್ಮಿಯಾ ಅಂತ ಕರಿತೇವೆ. ಸೊ ಡಿಪೆಂಡಿಂಗ್ ಆನ್ ದ ಕಂಡೀಷನ್ ನಾವು ನಾರ್ಮಲ್ ಎಬ್ನಾರ್ಮಲ್ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ವರ್ಷ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವರ್ಷ ಅವರೇ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ. ಅದು ಮಗುಬೇಕಿತ್ತು, ಅದು ಆಗ್ತಿಲ್ಲ. ಒಂದು 10 ವರ್ಷ ಆಗಿದೆ ಮದ್ವೆ ಆಗಿದೆ. ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಈಗ ಮೆನ್ಸಸ್ ಬೇರೆ ಕಮ್ಮಿ ಆಗ್ತಾ ಇದೆ. ಸೊ ನೀವು ಒಂದು ಫರ್ಟಿಲಿಟಿ ಸೆಂಟರ್ಗೆ ಹೋಗಿಮ್ಮ, ನಿಮ್ಮನ್ನಾಯಿತು ನಿಮ್ಮ ಹಸ್ಬೆಂಡ್ ಆಯಿತು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದು ಎಲ್ಲಿ ತೊಂದರೆ ಇದೆ ಅಂತ ಕಂಡು ಹಿಡಿತಾರೆ. ಅದಾದಮೇಲೆ ಟ್ರೀಟ್ಮೆಂಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪೀರಿಯಡ್ ಕರೆಕ್ಟಾಗಿ ಆಗ್ತಾ ಇಲ್ಲ ಮೇಡಮ್, ಏನು ಮಾಡೋದು? ನಿಮ್ಮದು ಫೆಲೋಪಿಯನ್ ಟ್ಯೂಬ್ ಟೆಸ್ಟ್ ಮಾಡಿದಾರಾ, ನಿಮ್ಮ ಹಸ್ಬೆಂಡ್ ಸೆಮೆನ್ ಟೆಸ್ಟ್ ಆಗಬೇಕು. ಇದೆಲ್ಲ ಆದಮೇಲೆ ಅವ್ರು ಹೇಳೋದು ಎಲ್ಲಿ ತೊಂದರೆ ಇದೆ ಅಂತ. ತೊಂದರೆ ಪ್ರಕಾರನೇ ಟ್ರೀಟ್ಮೆಂಟ್ ನೀಡಲಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ ಕೇಸ್ ಸೆಮೆನ್ ಅಬ್ನಾರ್ಮಲ್ ಬಂದರೆ ಚಿಕಿತ್ಸೆ ಹೇಗೆ? ಸೊ ಸೆಮೆನ್ದು ಅದರಲ್ಲೂ ನಾವು ಕೌಂಟಲ್ಲೂ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಹೇಳ್ತೇವೆ. ಈವನ್ ಮೊಟಿಲಿಟಿಯಲ್ಲೂ ಅಷ್ಟೇ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಹೇಳ್ತೇವೆ. ಸೊ ಈಗ ಮೈಲ್ಡ್ ಇತ್ತು ಅಂತಂದರೆ ನಾವು IUI ಆ ಥರ ಹೇಳ್ತೇವೆ. ಸಿವಿಯರ್ ಆಗಿ ಎಫೆಕ್ಟ್ ಆಗಿತ್ತು ಅಂತಂದರೆ ನಾವು IVF ಅಂತ ನೆಕ್ಸ್ಟ್ ಟ್ರೀಟ್ಮೆಂಟ್ ಹೇಳ್ತೇವೆ. ಸೊ ಡಿಪೆಂಡಿಂಗ್ ಆನ್ ದ ಕಂಡೀಷನ್ ವಿಲ್ ಡಿಸೈಡ್ ದ ಟ್ರೀಟ್ಮೆಂಟ್. IUI ಅಂದ್ರೇನು? IUI ಅಂತಂದರೆ ಇಟ್ಸ್ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್. ಈ ಕಂಡೀಷನಲ್ಲಿ ನಾವು ಸೆಮೆನ್ನ ಪ್ರಾಸೆಸ್ ಮಾಡ್ತೀವಿ, ಪ್ರಾಸೆಸ್ ಮಾಡಿ ಯೂಟ್ರಸಲ್ಲಿ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಇದಕ್ಕೆ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, IUI ಮತ್ತು IVFಗೆ ಇರುವಂತಹ ಡಿಫ್ರೆನ್ಸಸ್ ಏನು? ಏನಾದರೂ ಡಿಫ್ರೆನ್ಸ್ ಇದೆಯಾ? IUI ಅಂತಂದರೆ ನಾವು ಸೆಮೆನ್ನ ಪ್ರಾಸೆಸ್ ಮಾಡಿ ಯೂಟ್ರಸ್ಗೆ ಜಸ್ಟ್ ರಿಲೀಸ್ ಮಾಡ್ತೀವಿ ಅಟ್ ದ ಟೈಮ್ ಆಫ್ ಓವ್ಯುಲೇಷನ್. ಇದು ಮಿಕ್ಕಿದೆಲ್ಲ ಸ್ಟೆಪ್ಸು ನ್ಯಾಚುರಲ್ ಆಗೇ ಇರುತ್ತೆ. ಇದರಲ್ಲಿ ನಾವು ಎಗ್ಸ್ ಆಯಿತು, ಸ್ಪರ್ಮ್ ಆಯಿತು ಬಾಡಿಯಿಂದ ಹೊರಗಡೆ ತೆಗೆಯಲ್ಲ. ಬಟ್ IVF ಅಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಎಕ್ಸ್ಟರ್ನಲ್ ಪ್ರೊಸೀಜರ್. ಇಲ್ಲಿ ಫರ್ಟಿಲೈಸೇಷನ್ ಹೊರಗಡೆ ಆಗುತ್ತೆ, ದೇಹದಿಂದ ಹೊರಗಡೆ ಆಗುತ್ತೆ. ಅದಕ್ಕೆ ನಾವು ಇನ್ ವಿಟ್ರೋ ಫರ್ಟಿಲೈಸೇಷನ್ IVF ಅಂತಲೇ ಕರೆಯೋದು. ಈ ಪ್ರಾಸೆಸಲ್ಲಿ ಏನು ಮಾಡುತ್ತೆ, ಒಂದು ಸ್ತ್ರೀಗೆ ಸೆಕೆಂಡ್ ಡೇ ಆಫ್ ದ ಪೀರಿಯಡ್ಸಿಂದ ಇಂಜೆಕ್ಷನ್ಸ್ ಕೊಡ್ತೇವೆ, ಒಂದು 8 to 10 ಡೇಸ್ ಇಂಜೆಕ್ಷನ್ ಕೊಡ್ತೇವೆ. ಆಮೇಲೆ ಎಲ್ಲ ಮೊಟ್ಟೆ ಬೆಳೆದ ಮೇಲೆ ಅಂಡರ್ ಅನೆಸ್ಥೇಷಿಯಾ ನಾವು ಆಸ್ಪಿರೇಟ್ ಮಾಡ್ತೇವೆ ಹೊರಗಡೆ. ಅದಾದಮೇಲೆ ಹಸ್ಬೆಂಡಿಂದ ಸೆಮೆನ್ ಕಲೆಕ್ಟ್ ಮಾಡ್ತೇವೆ. ಸೊ ಅದಾದಮೇಲೆ ಸ್ಪರ್ಮ್ಸ್ ಆ್ಯಂಡ್ ಎಗ್ಸ್ ಲ್ಯಾಬಲ್ಲೇ ಮಿಕ್ಸ್ ಆಗುತ್ತೆ. ಅದು ಇಕ್ಸಿ ಆದರೂ ಇರ್ಬೋದು, IVF ಆದರೂ ಇರ್ಬೋದು. ಇಕ್ಸಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್, ಮ್ಯಾನ್ಯುವಲಿ ದ ಸ್ಪರ್ಮ್ನ ಎಗ್ಗಲ್ಲಿ ಇಂಜೆಕ್ಟ್ ಮಾಡ್ತೇವೆ. ಅದಾದಮೇಲೆ 3 to 5 ಡೇಸ್ ಅದು ಲ್ಯಾಬಲ್ಲಿ ಕಲ್ಚರ್ ಆಗುತ್ತೆ. ಅದಾದಮೇಲೆ ಅದು ಭ್ರೂಣ ಆದಮೇಲೆ ಅದನ್ನು ವಾಪಸ್ ಸ್ತ್ರೀಯ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡ್ತೇವೆ. ಅದಕ್ಕೆ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತಾದರೂ ಹೇಳ್ತೇವೆ. ಇಲ್ಲ ಅಂತಂದರೆ ಅದನ್ನು ಫ್ರೀಸ್ ಮಾಡಿ ಒಂದು ಕಪಲ್ ಆಫ್ ಮಂತ್ಸ್ ಬಿಟ್ಟು ಮತ್ತೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೇವೆ. ಸೊ IUI is almost it's a natural process. IVF is completely a artificial process. ಓಕೆ ಡಾಕ್ಟರ್, ಇನ್ನು IUIನ ತಾವು ಯಾರಿಗೆ ಸಜೆಸ್ಟ್ ಮಾಡ್ತೀರಾ? ಸೊ IUIಗೆ ಅಂತಂದರೆ ಈಗ ಒಂದು ದಂಪತಿಗಳು ಮದುವೆ ಆಗಿದೆ, ಎಲ್ಲ ಬೇಸಿಕ್ ಇನ್ವೆಸ್ಟಿಗೇಷನ್ ನಾರ್ಮಲ್ ಇದೆ, 1 ವರ್ಷ ನಾವು ಟ್ರೈ ಮಾಡಿದ್ದೀವಿ, ಅವ್ರಿಗೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ, ಅವ್ರಿಗೆ ನಾವು IUI ಹೇಳ್ತೇವೆ. ಯಾರಿಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತೋ ಅವ್ರಿಗೆ ನಾವು IUI ಹೇಳ್ತೇವೆ. ಫೀಮೇಲ್ಸ್ಗೆ ದೇ ಆರ್ ವೆರಿ ಸೆನ್ಸಿಟಿವ್ ಫೀಮೇಲ್ಸ್, ಅಂದರೆ ಸಿವಿಯರ್ ವೆಜೈನಿಸಮಸ್ ಇದೆ, ಅವ್ರಿಗೆ ನಾವು IUI ಹೇಳ್ತೇವೆ. ನೆಕ್ಸ್ಟು ಮೇಲ್ ಫ್ಯಾಕ್ಟ್ರಲ್ಲಿ ಮೈಲ್ಡ್ ಮೊಟಿಲಿಟಿ ಕಡಿಮೆ ಇದೆ, ಮೈಲ್ಡ್ ಕೌಂಟ್ ಕಡಿಮೆ ಇದೆ, ಅವ್ರಿಗೆ ನಾವು IUI ಹೇಳ್ತೇವೆ. ಓಕೆ ಡಾಕ್ಟರ್, ಇನ್ನು ಸಕ್ಸಸ್ ರೇಟ್ ಬಗ್ಗೆ ಮಾತನಾಡೋದಾದರೆ ಹೇಗಿದೆ? ಸೊ IUI ಸಕ್ಸಸ್ ರೇಟು ಪರ್ ಸೈಕಲ್ ಇಟ್ ಈಸ್ ಅಬೌಟ್ 15 to 20%. ಸೊ ಇದು ಇನ್ನೂ ಲ್ಯಾಬ್ ಕಂಡೀಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಂತಂದರೆ ಅಪ್ ಟು 25% ಕೂಡ ಹೋಗ್ಬೋದು. ಓಕೆ ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಮಾತನಾಡೋದಾದರೆ ಹೇಗಿರುತ್ತೆ?
ಸೊ ಈಗ ಒಂದು ಸ್ತ್ರೀ ಪೀರಿಯಡ್ ಸೆಕೆಂಡ್ ಡೇ ಅವಳು ಸೆಂಟ್ರಿಗೆ ವಿಸಿಟ್ ಮಾಡಬೇಕು. ಅವಳಿಗೆ ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡುತ್ತೆ, ಸ್ಕ್ಯಾನ್ ಮಾಡುತ್ತೆ, ಆಮೇಲೆ ಸ್ವಲ್ಪ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೇವೆ. ಅದಕ್ಕೆ ಓವ್ಯುಲೇಷನ್ ಇಂಡಕ್ಷನ್ ಅಂತ ಹೇಳ್ತೇವೆ. ಅದಾದಮೇಲೆ ರೆಗ್ಯುಲರ್ ಆಗಿ ಅವಳಿಗೆ ಫಾಲಿಕ್ಯುಲರ್ ಸ್ಟಡಿ ಅಂತ ಸ್ಕ್ಯಾನಿಗೆ ಕರಿತೇವೆ. ಸೊ 8th ಡೇ, 10th ಡೇ ಆ್ಯಂಡ್ 12th ಡೇ. ಸೊ ಯಾವಾಗ ಡಾಮಿನೆಂಟ್ ಫಾಲಿಕಲ್ 18 to 20 ಮಿಲಿಮೀಟರ್ ಆಗುತ್ತೋ ಆವಾಗ ನಾವು ಟ್ರಿಗರ್ ಇಂಜೆಕ್ಷನ್ ಅಂತ ಕೊಡ್ತೇವೆ. ಸೊ ಟ್ರಿಗರ್ ಇಂಜೆಕ್ಷನ್ ಕೊಟ್ಟು 36 hours ನಾವು IUI ಅಂತ ಮಾಡ್ತೇವೆ. ಸೊ IUI ಮಾಡೋದಿನ ಕಪಲ್ಸ್ ಹಾಸ್ಪಿಟ್ಲಿಗೆ ಬರಬೇಕು. ಆಮೇಲೆ ಹಸ್ಬೆಂಡ್ ಹ್ಯಾಸ್ ಟು ಗಿವ್ ದ ಸೆಮೆನ್ ಸ್ಯಾಂಪಲ್. ಅದು ಪ್ರಾಸೆಸ್ ಆಗುತ್ತೆ. ಒನ್ಸ್ ಹಿ ಗಿವ್ಸ್ ದ ಸ್ಯಾಂಪಲ್ ಅಟ್ಲೀಸ್ಟ್ 1 hour to 1.5 hour ಅದು ಪ್ರಾಸೆಸ್ ಆಗುತ್ತೆ. ಅದು ಪ್ರಾಸೆಸ್ ಆದಮೇಲೆ ಅವಳು ಗರ್ಭಕೋಶಕ್ಕೆ ವಾಪಸ್ ಟ್ರಾನ್ಸ್ಫರ್ ಮಾಡ್ತೀವಿ ಕ್ಯಾಥೆಟರ್ನಿಂದ. ಅದಾದ ನಂತರ ಅವಳು ಒಂದು 20 minutes ಮಲಗಿ ಹೊರಡ್ಬೋದು ಆ್ಯಂಡ್ ರೂಟೀನ್ ಲೈಫ್ ಶಿ ಕ್ಯಾನ್ ಫಾಲೋ. ಓಕೆ ಡಾಕ್ಟರ್, ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇದೆ. ಎಷ್ಟು ದಿನ ಅಡ್ಮಿಟ್ ಆಗಬೇಕು, ಎಷ್ಟು ದಿನದ ಪ್ರೊಸೆಸ್, ಇದರ ಬಗ್ಗೆ ಹೇಳೋದಾದರೆ? ಸೊ IUI ಈಸ್ ಅ ಡೇ ಕೇರ್ ಪ್ರೊಸೀಜರ್. ಅವರು ರೂಟೀನಾಗಿ ಹೇಗೆ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತಾರೆ ಅದೇ ಥರ ಹಾಸ್ಪಿಟ್ಲಿಗೆ ಬರಬೇಕು. ಸೊ ಒಂದು ಸತಿ ಪ್ರಾಸೆಸ್ ಆಗಿ IUI ಆದಮೇಲೆ ಒಂದು 20 minutes ಮಲಗಿ ಅದಾದಮೇಲೆ ಹೊರಡ್ಬೋದು. ಸೊ ಅಡ್ಮಿಷನ್ ಅಂತ ಏನೂ ನೆಸೆಸರಿ ಇಲ್ಲ. ಬಟ್ ಯಾರಿಗೆ ನಾವು ಅನಸ್ತೇಷಿಯಾ ಕೊಡ್ತೀವೋ, ತುಂಬ ಸೆನ್ಸಿಟಿವ್ ಇರ್ತಾರೆ, ಸೊ ಅವರು ಒಂದು 3 hours ಇರಬೇಕಾಗುತ್ತೆ ಪೋಸ್ಟ್ ಅನಸ್ತೇಷಿಯಾ. ಅದರ್ವೈಸ್ ಇಟ್ಸ್ ಅ OPD ಪ್ರೊಸೀಜರ್. ಓಕೆ ಡಾಕ್ಟರ್, ಈಸ್ ಇಟ್ ಪೇನ್ಫುಲ್? So IUI is it's a painless procedure unless and until the woman is very sensitive. We do it under anesthesia. So it's a painless procedure. But ತುಂಬಾ ಜನಕ್ಕೆ ಮಿತ್ ಇದೆ ಅದು ಪೇನ್ಫುಲ್ ಅಂತ. ಇಟ್ಸ್ ಅ ಪೇನ್ಲೆಸ್ ಪ್ರೊಸೀಜರ್. ಓಕೆ, ಟ್ರೀಟ್ಮೆಂಟ್ನ ನಂತರದಲ್ಲಿ ಹೇಗಿರಬೇಕು? ರೆಸ್ಟ್ ತಗೋಬೇಕಾ? ಮೊದಲಿನಂತೆ ಕೆಲಸ ಮಾಡ್ಬೋದಾ, ಮಾಡಬಾರ್ದಾ? ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇದೆ. ಇದ್ರ ಬಗ್ಗೆ ಹೇಳೋದಾದರೆ? ಸೊ IUI ಆದಮೇಲೆ ರೆಸ್ಟ್ ಅಂತ ಏನು ರಿಕ್ವೈರ್ಡ್ ಇಲ್ಲ. ಒಂದು 20 minutes ಹಾಸ್ಪಿಟ್ಲಲ್ಲಿ ನಾವು ಏನು ಮಲಗ್ಲಿಕ್ಕೆ ಹೇಳ್ತೀವೋ ಅಷ್ಟಾದರೆ ಸಾಕು. ಅದಾದಮೇಲೆ ಅವ್ರು ರೂಟೀನ್ ಲೈಫ್ ಮಾಡ್ಬೋದು. ಅದರಲ್ಲಿ ರೂಟೀನ್ ಲೈಫಲ್ಲಿ ಏನೂ ಚೇಂಜ್ ಇಲ್ಲ. ಮನೆ ಕೆಲಸ ಆಯಿತು, ಅಂದರೆ ಆಫೀಸ್ಗೆ ಹೋಗೋದು, ಆಲ್ ದ ಥಿಂಗ್ಸ್ ದೇ ಕ್ಯಾನ್ ಡೂ. ಓಕೆ ಡಾಕ್ಟರ್, ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಬೆಂಗಳೂರಿನಿಂದ ಸುರೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ, ಡಾಕ್ಟರ್ ಇದ್ದಾರೆ. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ. ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್. ನಮ್ಗೆ ಇಲ್ಲಿ ನಾವ್ ಇಲ್ಲಿ ಕೆಲಸ ಮಾಡಕ್ಕಿಂತ 9 ವರ್ಷ ಆಯ್ತು ಸರ್. ನಮ್ ಮೇಡಮ್ ಮದುವೆ ಆಗಿ 9 ವರ್ಷ ಆಯ್ತು ಸರ್. ಇನ್ನ ಮಕ್ಕಳಾಗಿಲ್ಲ ಮೇಡಮ್ ನಮ್ಗೆ. ಹೇಳಿ, ನೀವೆಲ್ಲಾದ್ರೂ ತೋರಿಸಿದ್ದೀರಾ? ಇಲ್ಲಿ ಇಂದ್ರನಗರಲ್ಲಿ ತೋರಿಸ್ತಾ ಇದೀವಿ ಮೇಡಮ್. ನಮ್ಗೆ ಸ್ವಲ್ಪ ವಿವರಣೆ ಕಡಿಮೆ ಇದೆ ಅಂತ ಹೇಳಿದಾರೆ ಮೇಡಮ್. ನಮ್ ಮನೆಯವರು 4 ತಿಂಗಳು 5 ತಿಂಗಳು ಮುಟ್ಟಾಗ್ತಾ ಇದಾರೆ ಮೇಡಮ್. ಓಕೆ, ನಿಮ್ಮ ವೀರ್ಯ ಕಡಿಮೆ ಇದೆ ಅಂತಂದರೆ ಮೈಲ್ಡಾ ಸಿವಿಯರ್ ಅಂತ ಏನಂತ ಹೇಳಿದ್ದಾರೆ? ಸ್ವಲ್ಪ ಕಡಿಮೆ ಇದೆನಾ, ತುಂಬ ಕಡಿಮೆ ಇದೆ ಅಂತ ಹೇಳಿದ್ದಾರೆ? ದಯವಿಟ್ಟು ತಾವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ, ಇಲ್ದಿದ್ರೆ ಕರೆ ಕಟ್ ಆಗುತ್ತೆ. ಹೌದ್ರಿ ಮೇಡಮ್, ಸರಿ ಹೊರಗಡೆ ಹೋಗ್ತೀವಿ. ಪ್ರಶ್ನೆ ಕೇಳಿ ತಾವು. ಅದೇ ಮೇಡಮ್, ನಮ್ಗೆ ಮಕ್ಕಳ ಸಲುವಾಗಿ ಇಲ್ಲಿ ಬೆಂಗಳೂರಿಗೆ ಬಂದು ಕೆಲಸ ಮೇಡಮ್. ಆಯ್ತು, ನಿಮ್ದು ವೀರ್ಯದಲ್ಲಿ ಕೌಂಟ್ ಕಡಿಮೆ ಇದೆ ಅಂತಂದ್ರೆ, ಮೈಲ್ಡ್ ಇತ್ತು ಅಂತಂದ್ರೆ IUI ಅಂತ ಪ್ರೊಸೆಸ್ ಹೇಳ್ತಾರೆ, ಅದಕ್ಕೆ ನೀವು ಹೋಗ್ಬೋದು. ನಿಮ್ಮ ವೀರ್ಯದಲ್ಲಿ ತುಂಬಾನೇ ಸಿವಿಯರ್ ಆಗಿ ಪ್ರಾಬ್ಲಮ್ ಇದೆ ಅಂತಂದ್ರೆ IVF ಅಂತ ನೆಕ್ಸ್ಟ್ ಸ್ಟೆಪ್ ಹೇಳ್ತಾರೆ. ಸೊ ನೀವು ಆ ಟ್ರೀಟ್ಮೆಂಟ್ಗೆ ಹೋಗ್ಬೋದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಎಷ್ಟು ಸೈಕಲ್ ಮಾಡಬೇಕಾಗತ್ತೆ? ಹಾಂ, ಸೊ ಒಂದು IUI ಸಕ್ಸಸ್ ರೇಟ್ 15 to 20% ಇರೋದ್ರಿಂದ ಸೊ ಮಿನಿಮಮ್ ಒಂದು 3 to 4 ಸೈಕಲ್ಸ್ ಆದರೂ ನಾವು IUI ಮಾಡ್ತೇವೆ ನೆಕ್ಸ್ಟ್ ಸ್ಟೆಪ್ ಹೋಗೋದಕ್ಕಿಂತ ಮುಂಚೆ. ಸೊ ಇನ್ ಬಿಟ್ವೀನ್ ಅಲ್ಲಿ ನಮಗೆ 2 to 3 ಸೈಕಲ್ಸ್ ಆದಮೇಲೆ ಏನಾದರೂ ಕಾಣಿಸ್ತು ಅಂದರೆ ನಾವು ಮಧ್ಯ ಲ್ಯಾಪ್ರೋಸ್ಕೋಪಿ, ಹಿಸ್ಟ್ರೋಸ್ಕೋಪಿ ಅಂತ ಮಾಡಿಕೊಂಡು ಅದಾದಮೇಲೂ ಒಂದು 2 to 3 ಸೈಕಲ್ಸ್ ಮುಂದಕ್ಕೆ ಮಾಡ್ತಾರೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಸಂಗೀತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ. ಮಗಳಿಗೆ 2 ವರ್ಷ ಆಗಿದೆ ಮದ್ವೆ ಆಗಿ, ಮಕ್ಕಳಾಗಿಲ್ಲ. ಅವರಿಗೆ ಫೈಬ್ರಾಯ್ಡ್ ಇತ್ತು ಮತ್ತೆ ಸಿಸ್ಟ್ ಇತ್ತು, ಅದೆಲ್ಲ ರಿಮೂವ್ ಮಾಡಿ ಎಲ್ಲ ಕರೆಕ್ಟ್ ಆಗಿದೆ. ಬಟ್ ಇವಾಗ ಅದು ನಾರ್ಮಲ್ ಆಗಿ ಆಗುತ್ತಾ ಅಥವಾ ಅದಕ್ಕೆ ಏನಾದ್ರೂ ನಾವು ಟ್ರೀಟ್ಮೆಂಟ್ ಮಾಡಿಸ್ಬೇಕಾ ಹೇಳಿ ಮೇಡಮ್? ಓಕೆ, ಅವ್ರದ್ದು ಮನೆಯವ್ರದ್ದು ವೀರ್ಯ ಟೆಸ್ಟ್ ಆಗಿದೆನಮ್ಮ? ಆಗಿದೆ ಮೇಡಮ್, ಅದೆಲ್ಲ ಕರೆಕ್ಟ್ ಆಗಿದೆ. ಓಕೆ, ಸೊ ಹಾಗಿತ್ತಂದರೆ ಒಂದು 3 to 6 months ನ್ಯಾಚುರಲ್ ಆಗೇ ಟ್ರೈ ಮಾಡ್ಬೋದು. ಆಮೇಲೆ AMH ಅಂತ ಒಂದು ಬ್ಲಡ್ ಟೆಸ್ಟ್ ಇರುತ್ತೆ, ಅದು ಮಾಡ್ಲಿಕ್ಕೆ ಹೇಳಿ. ಅದು AMH 2 to 4 ಇತ್ತು ಅಂತಂದರೆ ಒಂದು 6 months ನ್ಯಾಚುರಲ್ ಆಗೇ ಟ್ರೈ ಮಾಡ್ಬೋದು. ಅದು ಆಗದಿತ್ತಂತಂದರೆ ನೆಕ್ಸ್ಟ್ ಸ್ಟೆಪ್ IUIಗೆ ಹೋಗ್ಬೋದು ನಾ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಇನ್ ಕೇಸ್ ಅದು ಫೇಲ್ ಆದರೆ ಏನು ಮಾಡಬೇಕು?
ಸೊ IUI ನಾವು 3 to 4 ಸೈಕಲ್ ಟ್ರೈ ಮಾಡ್ತೇವೆ. ಅದು ಫೇಲ್ ಆಯ್ತಂದರೆ ನೆಕ್ಸ್ಟ್ ಸ್ಟೆಪ್ಪು IVFಗೆ ನಾವು ಹೇಳೋದು. IVFಲ್ಲೂ ICSI ಅಂತ ಹೇಳ್ತೇವೆ. ICSI ಅಂತಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಇಲ್ಲಿ ನಾವು ಎಗ್ಸ್ ಕಲೆಕ್ಟ್ ಮಾಡಿದ್ಮೇಲೆ ಸ್ಪರ್ಮ್ಸ್ನ ಮ್ಯಾನ್ಯಲ್ ಆಗಿ ಎಗ್ಸಲ್ಲಿ ಇಂಜೆಕ್ಟ್ ಮಾಡ್ತೇವೆ ಬೈ ಅವರ್ ಎಂಬ್ರಿಯಾಲಜಿಸ್ಟ್. ಓಕೆ ಡಾಕ್ಟರ್, ಸೆಮೆನ್ ಅಬ್ನಾರ್ಮಲ್ ಇದ್ದರೆ ತಾವು IUI ಸಜೆಸ್ಟ್ ಮಾಡ್ತೀರಾ? ಇನ್ ಕೇಸ್ ದಂಪತಿಗಳಲ್ಲಿ ದುಡ್ಡಿಲ್ಲ, ಪಾಪದವರು ಅಂತ ಆದರೆ ಏನು ಮಾಡಬೇಕು ಅವರು? ಸೊ IUIಯಲ್ಲಿ ಅವ್ರದ್ದು ಸೆಮೆನ್ ಪ್ಯಾರಾಮೀಟರ್ಸಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಆಮೇಲೆ IVFಗೆ ಅವ್ರಿಗೆ ದುಡ್ಡಿಲ್ಲ ಅಂತಂದರೆ ನಾವು ನೆಕ್ಸ್ಟ್ ಡೋನರ್ ಸೆಮೆನ್ ತೊಗೊಂಡು IUI ಅಂತ ಹೇಳ್ತೇವೆ. ಸೊ ಡೋನರ್ ಸೆಮೆನ್ಸ್ ಅಂದರೆ ಈಗ ART ಬ್ಯಾಂಕ್ಸ್ ಅಂತ ಇರುತ್ತೆ, ಅಲ್ಲಿ ಡೋನರ್ ಸ್ಯಾಂಪಲ್ಸ್ ಆರ್ ಅವೈಲೇಬಲ್. ಸೊ ಅವ್ರ ಬ್ಲಡ್ ಗ್ರೂಪಿಗೆ ಅವ್ರದ್ದು ಎಕ್ಸ್ಟರ್ನಲ್ ಫೀಚರ್ಸ್ಗೆ ಮ್ಯಾಚ್ ಆಗೋ ಥರ ನಾವು ಆರ್ಡರ್ ಮಾಡಿ ಸೊ ಡೋನರ್ ಸೆಮೆನಿಂದ ನಾವು IUI ಕೂಡ ಮಾಡ್ಬೋದು. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಸಾಕಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಇದೆ, ಮಿತ್ ಅಂತಲೂ ಹೇಳಬಹುದು. IUI ಟ್ರೀಟ್ಮೆಂಟ್ನಿಂದ ಹುಟ್ಟಿರುವಂತಹ ಮಗು ನಾರ್ಮಲ್ ಆಗಿರುತ್ತಾ, ಇರಲ್ವಾ, ಅಂದರೆ ಸ್ಪೆಷಲ್ ಆಗಿರುತ್ತಾ, ಹೇಗೆ ಅಂತ? ಸೊ ಈ IUI ಪ್ರಾಸೆಸ್ಸಲ್ಲಿ ನಾವು ಜಸ್ಟ್ ಸೆಮೆನ್ನ ಕಲೆಕ್ಟ್ ಮಾಡಿ ಗರ್ಭಕೋಶಕ್ಕೆ ಬಿಡ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಎಲ್ಲ ಸ್ಟೆಪ್ ಕೂಡ ನಾರ್ಮಲ್ ಆಗೇ ಆಗುತ್ತೆ, ಐದರ್ ಫರ್ಟಿಲೈಸೇಷನ್ ಆಗಲಿ ಇಂಪ್ಲಾಂಟೇಷನ್ ಆಗಲಿ. ಸೊ ಆದ್ದರಿಂದ IUIಗೆ ಹುಟ್ಟಿರೋ ಮಕ್ಕಳು ನ್ಯಾಚುರಲಾಗಿ ಹುಟ್ಟಿದರೆ ಹೇಗಿರುತ್ತೋ ಅದೇ ಥರ ಇರುತ್ತೆ. ಸೊ ದೇಟ್ ವಿಲ್ ನಾಟ್ ಬಿ ಅಬ್ನಾರ್ಮಲ್ ಬೇಬೀಸ್. ಸೊ ಅವ್ರಿಗೆ ಅಕಸ್ಮಾತ್ ನ್ಯಾಚುರಲಾಗಿ ಹುಟ್ಟಿದ್ರೂ ಎಬ್ನಾರ್ಮಲ್ ಆಗಬೇಕು ಅಂತಿತ್ತಂದರೆ IUIಯಲ್ಲಿ ಕೂಡ ಎಬ್ನಾರ್ಮಲ್ ಆಗುತ್ತೆ. ಬಟ್ ಪರ್ಸೆ IUI ಮಾಡಿದ್ದೀವಿ ಅಂತ ಎಬ್ನಾರ್ಮಲ್ ಆಗುತ್ತೆ ಅಂತ ತಪ್ಪು ಕಲ್ಪನೆ. ಓಕೆ ಡಾಕ್ಟರ್, ಫೇಲ್ಯೂರ್ ಆಗುವಂಥ ಚಾನ್ಸಸ್ ಇರುತ್ತಾ IUI? ಸೊ IUI ಸಕ್ಸಸ್ ರೇಟ್ ಇರೋದೇ 20%. ಯಾಕಂದರೆ ಇದರಲ್ಲಿ ನಮಗೆ ಫರ್ಟಿಲೈಸೇಷನ್ ಆಗಲಿ ಇಂಪ್ಲಾಂಟೇಷನ್ ಆಗಲಿ ನಮ್ಮ ಕೈಯಲ್ಲೂ ಇರಲ್ಲ. ವಿ ಜಸ್ಟ್ ರಿಲೀಸ್ ದ ಸೆಮೆನ್ ಇನ್ ಟು ದ ಯೂಟ್ರಸ್. ಸೊ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಸೆಮೆನ್ ಕ್ವಾಲಿಟಿ ಹೆಚ್ಚಾಗಬೇಕು ಅಂತಾದರೆ ಏನು ಮಾಡಬೇಕು, ಇಂಪ್ರೂವ್ ಆಗಬೇಕು ಅಂತಾದರೆ? ಸೊ ನಾವು ಫಸ್ಟ್ ಅವ್ರಿಗೆ ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ತೇವೆ. ಸೊ ಹೆಲ್ದಿ ಡೈಟ್, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದು, ತುಂಬ ಸ್ಟ್ರೆಸ್ಫುಲ್ ಲೈಫ್ ಇತ್ತಂದರೆ ಯೋಗ ಮೆಡಿಟೇಷನ್ ಮಾಡಲಿಕ್ಕೆ ಹೇಳ್ತೇವೆ. ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಸ್ವಲ್ಪ ಮೆಡಿಕೇಷನ್ ಕೊಡ್ತೇವೆ 2 to 3 months ವಿ ಗಿವ್ ಅಲಾಂಗ್ ವಿತ್ ವಿಟಮಿನ್ ಡಿ. ಒಂದು ಸ್ವಲ್ಪ ದಿನ ಏನಾಗುತ್ತೆ, ವಿಟಮಿನ್ ಡಿ ಕೊಡೋದ್ರಲ್ಲಿಂದ ಸೆಮೆನ್ ಪ್ಯಾರಾಮೀಟರ್ಸ್ ಚೆನ್ನಾಗಾಗುತ್ತೆ. ಆಮೇಲೆ ಅಂಡರ್ಲೈಯಿಂಗ್ ಏನಾದರೂ ಅಬ್ನಾರ್ಮಲ್ ಸಿಸ್ಟಮಿಕ್ ಡಿಸೀಸಸ್ ಇತ್ತು ಅಂತಂದರೆ, ಡಯಾಬಿಟೀಸ್ ಇತ್ತಂದರೆ ಶುಗರ್ನ ವೆಲ್ ಕಂಟ್ರೋಲ್ ಮಾಡಲಿಕ್ಕೆ ಹೇಳ್ತೀವಿ. ಬ್ಲಡ್ ಪ್ರೆಷರ್ ಹೈ ಇತ್ತು ಅಂತಂದರೆ ಮೆಡಿಸಿನ್ ತೊಗೊಂಡು BP ಕಂಟ್ರೋಲ್ ಮಾಡಲಿಕ್ಕೆ ಹೇಳ್ತೇವೆ. ಸ್ವಲ್ಪ ಜನಕ್ಕೆ ಥೈರಾಯ್ಡ್ ಇಶ್ಯೂ ಇರುತ್ತೆ, ಐದರ್ ಇಟ್ ಕ್ಯಾನ್ ಬಿ ಹೈಪರ್ ಥೈರಾಯ್ಡಿಸಮ್ ಆರ್ ಹೈಪೋಥೈರಾಯ್ಡಿಸಮ್. ಈ ಎರಡು ಕಂಡೀಷನಲ್ಲೂ ಸೆಮೆನ್ ಪ್ಯಾರಾಮೀಟರ್ಸ್ ಎಫೆಕ್ಟ್ ಆಗಿರುತ್ತೆ. ಸೊ ಅವ್ರಿಗೆ ನಾವು ಥೈರಾಯ್ಡ್ ಮೆಡಿಕೇಷನ್ ತೊಗೊಂಡು ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೇಳ್ತೇವೆ. ನೆಕ್ಸ್ಟ್ ಏನಾದರೂ ಇನ್ಫೆಕ್ಷನ್ ಇತ್ತು ಸೆಮೆನಲ್ಲಿ ಅಂತಂದರೆ ಆ್ಯಂಟಿಬಯೋಟಿಕ್ಸ್ ಕೊಡ್ತೇವೆ 2 ವಾರ. ಇದೆಲ್ಲ ಮಾಡೋದ್ರಿಂದ ಆಲ್ಮೋಸ್ಟ್ 30 to 40% ಸೆಮೆನ್ ಪ್ಯಾರಾಮೀಟರ್ಸಲ್ಲಿ ಇಂಪ್ರೂವ್ ಆಗುತ್ತೆ. ಸೊ ಒನ್ಸ್ ಇಂಪ್ರೂವ್ ಆಯಿತು ಅಂತಂದರೆ ನಾವು ನ್ಯಾಚುರಲ್ ಆಗೇನೂ ಮಾಡಲಿಕ್ಕೆ ಹೇಳ್ತೇವೆ. ಓಕೆ ಡಾಕ್ಟರ್, ಈ IUI ಅನ್ನೋಂಥದ್ದು ಎಷ್ಟು ದಿನದ ಪ್ರೋಸೆಸ್? ತಿಂಗಳಿದ್ದ, ಮಂತಿದ್ದ, ಎಷ್ಟು ದಿನದ ನಂತರದಲ್ಲಿ ಅವರಿಗೆ ರಿಸಲ್ಟ್ ಗೊತ್ತಾಗುತ್ತೆ? ಸೊ IUI ಅಂತಂದರೆ ಈಗ ಎಕ್ಸಾಂಪಲ್ ನಾನು ಇವತ್ತು IUI ಮಾಡಿದೆ ಅಂತಂದರೆ ವಿತಿನ್ ಆಫ್ಟರ್ 2 weeks ದೇ ಹ್ಯಾವ್ ಟು ಡೂ ಅ ಹೋಮ್ ಪ್ರೆಗ್ನೆನ್ಸಿ ಕಿಟ್. ಇಲ್ಲ ಅಂತಂತಂದರೆ ಬೀಟಾ HCG ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡುತ್ತೆ 2 weeks ಆದಮೇಲೆ. ಸೊ ಅದು ಪಾಸಿಟಿವ್ ಬಂತಂದರೆ ಪ್ರೆಗ್ನೆನ್ಸಿ ಇಸ್ ಕನ್ಫರ್ಮ್. ಸೊ ನಮ್ಗೆ 2 ವಾರದಲ್ಲಿ ಗೊತ್ತಾಗುತ್ತೆ IUI ರಿಸಲ್ಟ್. ಓಕೆ ಡಾಕ್ಟರ್, ಇನ್ನು ಕಾಸ್ಟ್ ಬಗ್ಗೆ ಹೇಳೋದಾದರೆ ಸಾಕಷ್ಟು ಜನರಿಗೆ ಚಿಕಿತ್ಸೆ ಪಡಿಬೇಕು ಅಂತ ಇರುತ್ತೆ, ಆದರೆ ಎಷ್ಟಿರುತ್ತೋ ಏನೋ ಅನ್ನುವಂಥ ಕನ್ಫ್ಯೂಷನಿಂದ ಹಿಂದೆ ಬೀಳ್ತಾರೆ. ಕಾಸ್ಟ್ ಬಗ್ಗೆ ತಾವು ಹೇಳೋದಾದರೆ ಮಿಲನ್ನಲ್ಲಿ? ಸೊ ಒಂದು ಸಾಮಾನ್ಯವಾಗಿ IUI ಎನಿ ಫರ್ಟಿಲಿಟಿ ಸೆಂಟ್ರಲ್ಲಿ ಒಂದು 8,000 to 12,000 ಅಂತ ಪರ್ ಸೈಕಲ್ಗೆ ಕಾಸ್ಟ್ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಸ್ಪೆಷಲ್ ಕೇಸಸ್ ಬಗ್ಗೆ ಹೇಳೋದಾದರೆ ತಾವು ಸಾಕಷ್ಟು ರೋಗಿಗಳನ್ನು ನೋಡಿದ್ದೀರಾ, ತಮ್ಮಲ್ಲಿಗೆ ಬಂದಿರೋರನ್ನು ನೋಡಿದ್ದೀರಾ. ಸ್ಪೆಷಲ್ ಕೇಸಸ್ ಏನೇ? ಸೊ ಒಂದು ಕಪಲಲ್ಲಿ ಏನಾಗಿತ್ತು ಅಂತಂದರೆ ಸೆಮೆನ್ ಪ್ಯಾರಾಮೀಟರ್ಸ್ ವೇರ್ ಸಿವಿಯರ್ಲಿ ಎಫೆಕ್ಟೆಡ್. ಸೊ ಆ ಥರ ಪುರುಷರಲ್ಲೇ ಕಾರಣ ಇತ್ತು. ಸೊ ಅವ್ರಿಗೆ ನಾವು ಫಸ್ಟ್ ಬ್ಲಡ್ ಟೆಸ್ಟ್ ಆಗಿ ಮಾಡಿದ್ವಿ, ಆಮೇಲೆ ಜೆನೆಟಿಕ್ ಟೆಸ್ಟ್ ಕೂಡ ಮಾಡಿದ್ವಿ. ಆ ಜೆನೆಟಿಕ್ ಟೆಸ್ಟಲ್ಲಿ ಗೊತ್ತಾಯಿತು ಹಸ್ಬೆಂಡಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ. ಸೊ ಅವ್ರಿಗೆ ಕೌನ್ಸಲ್ ಮಾಡಿದ್ವಿ. ಸೊ ದೇ ವೆ ವೆರಿ ರಿಲಕ್ಟೆಂಟ್ ಟು ಎಕ್ಸೆಪ್ಟ್ ದ ಜೆನೆಟಿಕ್ ಟೆಸ್ಟಿಂಗ್ ಆಯಿತು, ಅದೆಲ್ಲ ಆಯಿತು. ಆಮೇಲೂ ಹೇಳಿದ್ವಿ, ಜೆನೆಟಿಕ್ ಟೆಸ್ಟ್ ಮಾಡಿದರೂ ಕೂಡ ಆ ಮಗುಗೆ ಬರೋದಿದೆ ಅಂತ ಅವ್ರಿಗೆ ಗೊತ್ತಾಯಿತು. ಸೊ ಅದಾದಮೇಲೆ ಅವ್ರಿಗೆ ಡೋನರ್ ಸೆಮೆನ್ ತೊಗೊಂಡು ವಿ ಡಿಡ್ IVF ಆ್ಯಂಡ್ ದೇ ಕನ್ಸೀವ್ಡ್. ಸೊ ಇದು ತಮ್ಮದು ಅಲ್ಲ ಅಂತ ನಮ್ಮದೇ ಅಂತ ಅಂದ್ಕೊಳ್ಳೋದು ಡೋನರ್ ಸ್ಪರ್ಮ್ಸ್ ಯೂಸ್ ಮಾಡಿದ್ಮೇಲೆ ಇಟ್ಸ್ ಅ ಗ್ರೇಟ್ ಥಿಂಗ್ ಫಾರ್ ದಟ್ ಕಪಲ್. ಸೊ ಎಕ್ಸೆಪ್ಟೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ತೊಂದರೆ ಇದೆ ಅಂತ ವಿ ಹ್ಯಾವ್ ಟು ಎಕ್ಸೆಪ್ಟ್ ದ ಕಂಡೀಷನ್ ಆ್ಯಂಡ್ ಗೋ ವಿ ಹೆಡ್ ವಿತ್ ದಟ್. ಓಕೆ ಡಾಕ್ಟರ್, ಇನ್ನು IUI ಚಿಕಿತ್ಸೆ ತಗೊಂಡ ನಂತರದಲ್ಲಿ ಕನ್ಸೀವ್ ಆಗ್ತಾರೆ. ಕನ್ಸೀವ್ ಆದ ನಂತರದಲ್ಲಿ ಇನ್ ಕೇಸ್ ಎಬ್ನಾರ್ಮಲ್ ಇದ್ದರೆ ರಿಮೂವ್ ಮಾಡ್ಬೋದಾ, ಹೇಗೆ? ಸೊ ಆ್ಯಸ್ ಅ ರೂಲ್ ಎನಿ ಪ್ರೆಗ್ನೆನ್ಸೀಸ್ ಅಪ್ ಟು 5th month ಎನಿ ಅಬ್ನಾರ್ಮಲಿಟಿ ಡಯಾಗ್ನೋಸ್ ಆಯಿತು ಅಂತಂದರೆ ಸೊ ವಿ ಕ್ಯಾನ್ ಅಬಾರ್ಟ್ ಇಟ್ ಅಕಾರ್ಡಿಂಗ್ ಟು ದ ಲಾ.
ಓಕೆ ಡಾಕ್ಟರ್, ಇನ್ನು ತಮ್ಮ ಹಾಸ್ಪಿಟಲಲ್ಲಿ ಯಾವೆಲ್ಲ ಚಿಕಿತ್ಸೆ ನೀಡ್ತೀರಾ ಇದ್ರ ಬಗ್ಗೆ ಹೇಳೋದಾದರೆ, ಹಾಸ್ಪಿಟಲ್ನ ಬಗ್ಗೆ ಹೇಳೋದಾದರೆ? ಎಸ್, ಮಿಲನಲ್ಲಿ ಕಂಪ್ಲೀಟ್ ಟ್ರೀಟ್ಮೆಂಟ್ ಇದೆ. ಒಂದು ಫಿಮೇಲ್ ಇನ್ಫರ್ಟಿಲಿಟಿಗಾಗಲಿ ಎಲ್ಲ ಬೇಸಿಕ್ಕಿಂದ ಅಡ್ವಾನ್ಸ್ಮೆಂಟ್ ಅಂಟೆ ಇನ್ವೆಸ್ಟಿಗೇಷನ್ಸ್ ಇದೆ, ಜೆನೆಟಿಕ್ ಟೆಸ್ಟ್ ಕೂಡ ಇದೆ. ಸೊ ಯಾವುದಾದ್ರೂ ಕಪಲಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಜೆನೆಟಿಕ್ ಡಿಸೀಸ್ ಇತ್ತು ಅಂತಂದರೆ ಅವ್ರಿಗೆ PGTA, PGTM, PGTSR ಅಂತ ಜೆನೆಟಿಕ್ ಟೆಸ್ಟ್ಗಳು ಇದೆ. ಆ್ಯಂಡ್ ಮೇಲ್ಸಿಗೆ ಯಾರಿಗೆ ಅಜೋಸ್ಪರ್ಮಿಯಾ ಅಂತ ಇರುತ್ತೆ, ಕಂಪ್ಲೀಟ್ ಆಬ್ಸೆಂಟ್ ಆಫ್ ಸ್ಪಾಮ್ಸ್ ಇರುತ್ತೋ ಅವ್ರಿಗೆ ನಾವು ಸ್ಪೆಷಲೈಸ್ ಪ್ರಾಸೆಸ್ ಲೈಕ್ ಟೀಸಾ, ಪಿಸಾ, ಮೈಕ್ರೋಟಿಸೆ ಅದೆಲ್ಲ ಪ್ರೊಸೀಜರ್ಸ್ ಕೂಡ ಇದೆ. ಅದು ಅಡ್ವಾನ್ಸ್ಮೆಂಟ್ ಅಂತಂದರೆ ಈಗ ಎಂಬ್ರಿಯೋ ಹಾಕಿದ ಮೇಲೂ ರಿಪೀಟೆಡ್ IVF ಫೇಲ್ ಆಗುತ್ತೆ. ಅವ್ರಿಗೆ ನಾವು ನೆಕ್ಸ್ಟ್ ಸ್ಟೇಜ್ ಅಂತಂತಂದರೆ ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್. ಈ ಭ್ರೂಣ ಹಾಕೋದ್ಕಿಂತ ಮುಂಚೆ ವಿ ಗಿವ್ ಅ ಲೇಸರ್ ಹ್ಯಾಚಿಂಗ್ ಸೊ ದಟ್ ಅದು ಭ್ರೂಣದ ವಾಲ್ನ ಥಿನ್ ಮಾಡ್ತೇವೆ, ಮಾಡಿ ಆಮೇಲೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೇವೆ, ಅದು ಕೂಡ ಇದೆ. ನೆಕ್ಸ್ಟ್ ಎಂಬ್ರಿಯೋ ಗ್ಲೂ ಅಂತ, ಆ್ಯಸ್ ವಿ ಯೂಸ್ ಫೆವಿಕಾಲ್, ಸೊ ಆ ಥರ ಎಂಬ್ರಿಯೋ ಗ್ಲೂ ಅಂತ ಸಿಗುತ್ತೆ. ಸೊ ಬಿಫೋರ್ ಡೂಯಿಂಗ್ ಎಂಬ್ರಿಯೋ ಟ್ರಾನ್ಸ್ಫರ್ ವಿ ಯೂಸ್ ದ ಎಂಬ್ರಿಯೋ ಗ್ಲೂ ಆಲ್ಸೋ. ಸೊ ಲಾಟ್ಸ್ ಆಫ್ ಅಡ್ವಾನ್ಸ್ಮೆಂಟ್ ಇಸ್ ದೆ. ಎರಾ ಟೆಸ್ಟ್ ಅಂತ ಮಾಡ್ತೇವೆ. ಸೊ ರಿಪೀಟೆಡ್ IVF ಫೇಲ್ ಆಗೋರಿಗೆ ಅವ್ರಿಗೆ ಎರಾ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಇದೆಲ್ಲನೂ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ವಿ ಹ್ಯಾವ್ ಅ ಥರ್ಡ್ ಪಾರ್ಟಿ ರೀಪ್ರೊಡಕ್ಷನ್, ಐದರ್ ಡೋನರ್ ಎಗ್ಸ್ ಆಗಲಿ, ಡೋನರ್ ಸ್ಪರ್ಮ್, ಸರೋಗಸಿ. ಸೊ ಆಲ್ ದ ಟೆಸ್ಟ್ ಆರ್ ಇನ್ ಮಿಲನ್, ನಮ್ಮ ಸೆಂಟ್ರಲ್ಲಿ ಅವೈಲೇಬಲ್ ಇದೆ. ಸೊ ಯಾವುದೇ ದಂಪತಿಗಳು ಬಂದರೆ ಅವ್ರ ಮಕ್ಕಳಿಲ್ಲಾರ್ದ ಖಾಲಿ ಕೈಯಲ್ಲಿ ಯಾವತ್ತೂ ಹೋಗಲ್ಲ. ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಮಿಲನ್ ದಿ ಫರ್ಟಿಲಿಟಿ ಸ್ಪೆಷಲಿಸ್ಟ್, 4ನೇ ಮಹಡಿ, ಫ್ಲಾಟ್ ನಂಬರ್ 7G, ಗ್ರಾಫೈಟ್ ರೋಡ್, ಗ್ರಾಫೈಟ್ ಇಂಡಿಯಾ ಎದುರು, ವೈಟ್ ಫೀಲ್ಡ್, ಬೆಂಗಳೂರು 560048. ದೂರವಾಣಿ ಸಂಖ್ಯೆ 7039169628.